ನಿಶ್ಚಿತವಾಗಿಯೂ ಈ ಒಂದು ಮೂಮೆಂಟನ್ನು, ಯಾಕಂದರೆ ಈ ಸಂದರ್ಭದಲ್ಲಿ ಏನು ಸತ್ಯ ಹೊರಗೆ ಬರಬೇಕಾಗಿದೆ, ಯಾರು ಮಾಡಿದಾರೆ ಅನ್ನೋದು ಇದು ಅತ್ಯಂತ ಪೀಕ್ ಟೈಮ್. ಅದಕ್ಕೆ ಗಾಣಿಗೆ ಅವರಂತೆ ಸ್ವಚ್ಛಾಗಿ ಹೇಳ್ತಾ ಇದ್ದಾರೆ, 4 ಚಲನಗಳು ನಾನು ಬರ್ತೀನಿ, ನನ್ನನ್ನು ನೀವು ಒಪ್ಪಿಸ್ರಿ, ನಾನು ನಿಮ್ಗೆ ಒಪ್ಪಿಸ್ತೀನಿ, 2 ಥರ ಒಂದು ಆಗ್ತದೆ, ನಾನು ನಿಮ್ಗೆ ಕನ್ವಿನ್ಸ್ ಮಾಡಿ ಕೊಡ್ತೀನಿ, ನಾನು ನಿಶ್ಚಿತವಾಗಿಯೂ ಏನು ನಡೆದದ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ತಾಕತ್ತಿದ್ದನ್ನು ಕರೀರಿ ಅನ್ನುವಂಥ ಮಾತನ್ನು ಸೇರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ದಿನಕ್ಕೊಂದು ಚಂದ ಬೇರೆ ಬೇರೆ ರೂಪ ಪಡಿತಾ ಇದೆ. ಮತ್ತು ಜೊತೆಗೆ ದಿನೇಶ್ ಗಾಣಿಗರಂಥವರು ಇನ್ನೂ ಅನೇಕ ಜನ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಈ ಇಡೀ ಒಟ್ಟು ಪ್ರಕರಣಗಳನ್ನು ಇವತ್ತು ಜನಾಂದೋಲನ ಮೂಲಕ ಇದನ್ನು ರುಜುವಾತು ಮಾಡುವಂಥ ಕೆಲಸಕ್ಕೆ ಕೈ ಹಾಕುವ ಸಾಹಸವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡ್ಬೇಕು ಇದನ್ನು. ಯಾಕಂದರೆ ಕಳೆದ 20-30 ವರ್ಷಗಳಿಂದ ನಿರಂತರ ನಡೀತಾನೆ ಬಂದದ, ಅದಕ್ಕೆ ಗೊತ್ತು ಸಿಕ್ಕಿಲ್ಲ, ಮತ್ತು ಈಗ ಸಿಗುವ ಸಾಧ್ಯನೂ ಇಲ್ಲ. ಯಾಕಂದ್ರೆ ಈಗಾಗಲೇ ಸಾಕ್ಷಿದಾರರನ್ನು ಬದಲು ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಸಾಕ್ಷಿದಾರ ಭೀಮನ್ನ ಕೊನೆಗೆ ಏನು ಮಾಡಿದರು, ಚೆನ್ನೈನ ಮಾಡಿ ಅನ್ನೋದು ಈಗ ಎಲ್ಲರ ಮುಂದದ. ಹೀಗಾಗಿ ಎಲ್ಲರೂ ಈ ದಿಸೆಯಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಅಷ್ಟ ಸತ್ಯದ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಧರ್ಮಸ್ಥಳದ ತನಿಖೆ ನಿಜವಾಗಿಯೂ ಪಕ್ಕಾ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಮತ್ತು ಎಲ್ಲರಿಗೂ ಸಂಶಯ ಅದ, ಇಲ್ಲ ಅವ್ರು ಮಾತಾಡಿಸೋದು ಅವ್ರ ತನಿಖೆ ಆಗಬೇಕಿದು ಯಾವುದೋ ಪ್ರಸಂಗದ ಅಂತೇಳಿ ಜನ ಎಲ್ಲ ನಿಧಾನಕ್ಕೆ ಮಾತಾಡ್ಕೋತಾ ಇದ್ದಾರೆ. ಇಂದಿಲ್ಲ ನಾಳೆ ಇದು ಹೆಗ್ಗಡೆಯವರಿಗೆ ಒಂದು ಏನಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದ ಪ್ರಭಾವಿ ಒಂದು ಘಟನೆ ಆಗ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ಒಂದು ನೀವು